ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬೆಳಿಗ್ಗೆನೇ ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ಲವ್ ಲ್ಯಾಪಿಂದ ಒಂದು ಪ್ರಾಡಕ್ಟ್ನ, ಏನದು ಬೆಡ್ ರೈಲ್ ಅಂತ ಆರ್ಡ್ರ್ ಮಾಡಿದ್ದು. ಏನು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ದೀರಾ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಫುಡ್ ಬ್ಲಾಗು, ಡೈಲಿ ಬ್ಲಾಗ್ ಜೊತೆಗೆ ಟ್ರಾವೆಲ್ ಬ್ಲಾಗ್ಗಳನ್ನು ಕೂಡ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಲವ್ ಲ್ಯಾಪ್ ಬ್ರ್ಯಾಂಡಿಂದ ನಾವು ತರಿಸಿದ್ದು ಬೆಡ್ ರೈಲು. ಇದು ನನ್ನ ಮಗುಗೋಸ್ಕರ ಬೆಡ್ ಪರ್ಪೋಸ್. ಇದು ಏನಕ್ಕೆ ಅಂತ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ. ಸೊ ಕೆಲವರಿಗೆ ಗೊತ್ತಿರುತ್ತೆ ಇದು ಏನು ಅನ್ನೋದನ್ನು, ಗೊತ್ತಿಲ್ಲದೆ ಇರೋರು ಕೂಡ ನೋಡಿ, ಗೊತ್ತಿರೋರು ಕೂಡ ನೋಡಿ. ಲವ್ ಲ್ಯಾಪ್ ಬ್ರ್ಯಾಂಡಿಂದ. ಆಮೇಲೆ ಡಿಪೆಂಡ್ ನಿಮ್ಮ ಮನೇಲಿರೋ ಕಾಟ್ ಸೈಜ್ನ ನೋಡಿಕೊಂಡು ನೀವು ಇದನ್ನು ಆರ್ಡ್ರ್ ಮಾಡಬೇಕಾಗುತ್ತೆ. ಇದು ಬೆಳಿಗ್ಗೆ ಬಂತು. ಸೊ ಒನ್ ಡೇ ಡೆಲಿವರಿ ಇತ್ತು, ಹಾಗಾಗಿ ನಿನ್ನೆ ಆರ್ಡ್ರ್ ಮಾಡಿದ್ವಿ, ಇವತ್ತು ಬಂದುಬಿಡ್ತು. ಸೊ ಈ ರೀತಿಯಾಗಿದೆ. ನಿಮಗೆ ಇದರಲ್ಲಿ ಕಲರ್ಸ್ ಯಾವ್ದು ಬೇಕಾದ ಸಿಗುತ್ತೆ. ಇದನ್ನು ಮತ್ತೆ ನೈಟ್ ಇನ್ಸ್ಟಾಲೇಷನ್ ಮಾಡೋಣ ಅಂತ ಅದನ್ನು ಪಕ್ಕಕ್ಕಿಟ್ಟು ನಾನಿಲ್ಲಿ ಬೆಳಿಗ್ಗೆ ಮೆಂತ್ಯ ಪರೋಟ ಮಾಡೋಣ ಅಂತ ಸೊ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ತುಂಬ ದಿನದಿಂದ ಅಂತಿದ್ರು ಯಜಮಾನ್ರು, ಅಂದರೆ ಇವಳು ಎದ್ದ ತಕ್ಷಣ ಏನು ಮಾಡ್ತಾಳೆ ಅಂದರೆ ಬಂದುಬಿಡ್ತಾಳೆ. ಕಾಟ್ ಕೆಳಗಡೆ ಏನಾದರೂ ಹಾಕದೇ ಇದ್ದರೆ ಸಡನ್ನಾಗಿ ಕಾಟಿಂದ ಜಂಪ್ ಮಾಡೋ ಇದ್ರ, ಯಾಕೆಂದರೆ ಎದ್ದ ತಕ್ಷಣ ಸ್ವಲ್ಪ ಸೌಂಡ್ ಮಾಡಿದ್ರೆ ಅಟ್ಲೀಸ್ಟ್ ಓಡಿ ಬರ್ಬೋದು. ಕ್ಯಾಮ್ರಾ ಎಲ್ಲ ಇಟ್ಟರೂ ಕೂಡ ಒಂದೊಂದು ಸಾರಿ ಹೇಗೋ ಮಿಸ್ ಆಗಿ ಅಂತೂ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಬೆಡ್ ರೈಲ್ನ ಆರ್ಡ್ರ್ ಮಾಡಿದ್ದು. ಅದಾದಮೇಲೆ ನಾನು ಪರೋಟ ಎಲ್ಲ ಮಾಡಿ ಅವ್ರಿಗೆ ಬಾಕ್ಸಿಗೆ ಕೂಡ ರೆಡಿ ಮಾಡಬೇಕು. ಅದ್ರ ಜೊತೆಗೆ ನನಗೆ ಸ್ವಲ್ಪ ಬೆಳಿಗ್ಗೆ ಬೇಗ ಎದುರ್ತೀನಲ್ಲ, ಹಸಿವಾಯಿತು ಅಂತ ನಾನಿಲ್ಲಿ ಪೀನಟ್ ಬಟರು ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಲೈಟಾಗೂ ಕೂಡ ಇರುತ್ತೆ, ತುಂಬ ಹೆವಿನೂ ಅನಿಸಲ್ಲ. ಹಾಗೆ ನಾನಿಲ್ಲಿ ಅವಕಾಡೊ ಜ್ಯೂಸ್ ಮಾಡಿದ್ದೆ, ಅದರಲ್ಲಿರೋ ಒಂದು ಸ್ವಲ್ಪ ನಾನು ಅವಕಾಡೋನ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ತಿಂದುಬಿಟ್ಟು ಸ್ನಾನ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಮತ್ತೆ ಪೂಜೆನೂ ಮುಗಿದು ಈ ಕಡೆ ಪರೋಟ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿನೇ ಮಾಡೋಣ ತಿನ್ನೋಕ್ಕೆ ಅಂತ, ತಿನ್ನೋಕ್ಕೂ ಆಯಿತು ಹಾಗೆ ಬಾಕ್ಸ್ಗೂ ಆಯಿತು ಅಂತ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಪರೋಟನ ನೀವು ಈ ಮೆಂತ್ಯ ಪರೋಟ ಬೇರೆ ಬೇರೆ ಥರ ಕೂಡ ಮಾಡ್ಬೋದು. ಮುಂಚೆನೇ ಲೇಯರ್ ಥರ ಬೇಕು ಅಂದರೂ ಕೂಡ ಮಾಡಿಟ್ಕೋಬೋದು. ನಂಗೆ ಟೈಮ್ ಇತ್ತು ಅಂದರೆ ಆ ಥರ ಮಾಡ್ತೀನಿ. ಟೈಮ್ ಇಲ್ಲ ಅಂತಂದರೆ ನಾರ್ಮಲಾಗಿ ಚಪಾತಿ ಲಟ್ಟಿಸ್ಬಿಟ್ಟು ಬೇಯಿಸ್ತೀನಿ. ಆ್ಯಂಡ್ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ಇದಕ್ಕೊಂದು ಸ್ವಲ್ಪ ಎಳ್ಳನ್ನು ಹಾಕಿ ಮಾಡೋದ್ರಿಂದ ಸಖತ್ತಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಯೂಶ್ವಲಿ ಎಳ್ಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಆಗ ಎಳ್ಳನ್ನು ಬಳಸ್ಕೊತಾ ಇರಬೇಕು. ಈಗ ಚಟ್ನಿ ಎಲ್ಲ ಮಾಡಿದಾಗ ಕೂಡ ಹಾಕ್ಬೋದು. ಅದಾದಮೇಲೆ ಬಾಕ್ಸಿಗೆ ಪ್ರಿಪೇರ್ ಮಾಡಿ ಆಯಿತು. ನಾನಿಲ್ಲಿ ಬಾಕ್ಸ್ಗೆ ಇದಕ್ಕೆ ನನ್ನ ಯಜಮಾನ್ರಿಗೆ ಉಪ್ಪಿನಕಾಯಿ ಮತ್ತು ಮೊಸರಿದ್ದರೆ ಅವ್ರಿಗೆ ಚಟ್ನಿ ಏನೂ ಬೇಕು ಅನಿಸಲ್ಲ. ಅದ್ರ ಜೊತೆಗೆ ಸೌತೆಕಾಯಿ ಕೂಡ ಒಂದು ಬಾಕ್ಸ್ಗೆ ಹಾಕಿ ರೆಡಿ ಮಾಡ್ಕೊತೀನಿ. ಒಂದೊಂದು ಸರಿ ಸೌತೆಕಾಯಿ ಹಾಕ್ತೀನಿ, ಅಥವಾ ಕಾಳುಗಳಿದ್ದರೆ ಸ್ಪ್ರೌಟ್ಸ್ಗಳು ಅದನ್ನು ಕೂಡ ಹಾಕ್ತೀನಿ. ಒಂದೊಂದು ದಿವಸ ಒಂದೊಂದು ಥರ, ಇಲ್ಲ ಹಣ್ಣಿದ್ದರೆ ಹಣ್ಣು ಹಾಕಿರ್ತೀನಿ. ಸೊ ಬಾಕ್ಸ್ ರೆಡಿ ಆಯಿತು. ಅದಾದಮೇಲೆ ಮಧ್ಯಾಹ್ನದಿಂದ ನಾನು ನಿಮಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ಲಂಗೋಟೀಸ್. ಈ ಲಂಗೋಟಿ ಬಂದು ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ. ಕ್ಲಾತ್ ವೈಸ್ ಅಂತೂ ಹೇಳಬೇಡಿ, ಮಕ್ಕಳಿಗೆ ಹೇಳಿ ಮಾಡಿಸಿರೋದು ತುಂಬ ಚೆನ್ನಾಗಿದೆ, ವಾಷೆಬಲ್ ಆಗಿದೆ. ಆ್ಯಂಡ್ ಇದು ಪೀ ಮಾಡಿದಾಗ, ಅಂದರೆ ರೀಸಸ್ ಎಲ್ಲ ಮಕ್ಕಳು ಮಾಡಿದಾಗ ಒಂದು 3-4 ಟೈಮು ಆರಾಮಾಗಿ ಇರುತ್ತೆ, ಆರಾಮಾಗಿ. ಆದರೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಒಳಗಡೆ ಮಕ್ಕಳಿಗೆ ಡ್ರೈ ಆಗಿರುತ್ತೆ, ಬಟ್ ಹೊರಗಡೆಯಿಂದ ಫುಲ್ ವೆಟ್ ಆಗಿರುತ್ತೆ. ಸೊ ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಬಟ್ ನನ್ನ ಮಗುಗೆ ನಾನು ಅವಳು ಹುಟ್ಟಿದ್ದು ಒಂದು ವಾರಕ್ಕೆಲ್ಲ ನನ್ನ ಯಜಮಾನ್ರು ಆರ್ಡ್ರ್ ಮಾಡಿದರು. ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ. ಅಂದರೆ ಇವಾಗ ಪಾಟಿ ಮಾಡಿದಾಗೆಲ್ಲ, ಪಾಟಿ ಟೈಮಲ್ಲಿ ಇನ್ನೂ ಅಂದರೆ ಸೈಡಿಗೆ ಯಾವುದೇ ಥರ ಲೀಕ್ ಆಗೋಲ್ಲ, ತುಂಬಾ ಸೇಫ್ಟಿಯಾಗಿದೆ ಆ್ಯಂಡ್ ಕಂಫರ್ಟೇಬಲ್ ಆಗಿರ್ತವೆ ಮಕ್ಕಳು. ಯಾವುದೇ ರ್ಯಾಷಸ್ ಆಗಲಿ ಅದೇನೂ ಆಗಿಲ್ಲ, ಚೆನ್ನಾಗಿತ್ತು. ನಿಮಗೆ ಆ ಪ್ರಾಡಕ್ಟ್ ಇಷ್ಟ ಆದರೆ ನೀವು ತೊಗೋಬೋದು. ಅದಾದಮೇಲೆ ನಾನಿಲ್ಲಿ ಇನ್ನೊಂದು ಪ್ರಾಡಕ್ಟ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಇದು ರೀಸೆಂಟಾಗಿ, ಅದು ಸ್ಟಾರ್ಟಿಂಗ್ ಅವಳು ಹುಟ್ಟಿದಾಗ ಮಾಡಿರೋದು. ಸ್ಟಿಲ್ ಅಂದರೆ 2 ಬಾಕ್ಸ್ ಆರ್ಡ್ರ್ ಮಾಡಿದರು, ಹಾಗೆ ಇವಾಗಲೂ ಕೂಡ ಹಾಕ್ತಿರ್ತೀನಿ ಆವಾಗವಾಗ. ಅದಾದಮೇಲೆ ಇದು ಪ್ಯಾಂಟೀಸ್ ಥರ ಇದೆ, ನೋಡ್ಬೋದು. ಇದು ಕೂಡ ಚೆನ್ನಾಗಿದೆ. ಇದರಲ್ಲಿ ಸೂಪರ್ ಬಾಟಮ್ಸು ಬ್ರ್ಯಾಂಡ್ಗಳು ಕೂಡ ಇದೆ. ನಿಮಗೆ ಈ ಥರದ್ದು ಆನ್ಲೈನಲ್ಲಿ ತುಂಬಾ ಬರುತ್ತೆ. ನಾನು ಇದೇನೇ ತೊಗೊಳ್ಳಿ ಅದನ್ನೇ ತೊಗೊಳ್ಳಿ ಅಂತ ಹೇಳ್ತಾಯಿಲ್ಲ, ಆ್ಯಂಡ್ ಬ್ರ್ಯಾಂಡ್ ನೇಮ್ ಹೇಳೋದೇ ಬೇಡ, ಯಾಕಂದರೆ ಅದನ್ನು ಹೇಳಿದೆ
ಸೊ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ಥರ ತೊಗೋಬೋದು. ಇದು ಕೂಡ ಅಂದರೆ ಯಾವುದೇ ಥರ ಈ ಡೈಪರ್ ಥರ ಅಂತೂ ಒಂದು 8 ಅವರ್ಸು 12 ಅವರ್ಸ್ ಅಂತ ಅದ್ರ ಮೇಲೆ ಬರೆದಿರ್ತಲ್ಲ ಅದೇ ರೀತಿಯಾಗಿ ಈ ಪ್ಯಾಂಟೀಸ್ ಆಗಲಿ ಲಂಗೋಟೀಸ್ಗಳಾಗಲಿ ಬರೋದಿಲ್ಲ. ಒಂದು 4 ಟೈಮು 5 ಟೈಮು ಆರಾಮಾಗಿ ಹೀರ್ಕೊಳ್ಳುತ್ತೆ. ಬಟ್ ಸಾಕಲ್ವಾ, ಪದೇ ಪದೇ ನಾವು ಈಗ ಪ್ಯಾಂಟಿ ಹಾಕಿದಾಗ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಹಾಕ್ಬೋದು. ನನಗೆ ಕಂಫರ್ಟೇಬಲ್ ಅನಿಸ್ತು ನನ್ನ ಮಗುಗೆ. ಸೊ ಅವಳು ಆ್ಯಂಡ್ ಸಂಜೆ ಇವರು ಬಂದ ಮೇಲೆ ಇನ್ಸ್ಟಾಲೇಷನ್ನ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ಈ ರೀತಿಯಾಗಿ ಹಾಕಬೇಕು. ನನ್ನ ಮಗು ಅಂತೂ ಆ ಕಡೆ ಈ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ಲು. ಅವಳು ಏನು ಮಾಡ್ತಿದ್ದಾರೆ ಅಂತ. ಹೊಸದೇ ಮಕ್ಕಳಿಗೆ ಏನೇ ಹೊಸದು ಕಂಡ್ರೆ ಸಾಕು. ಸೊ ಬಂದುಬಿಟ್ಟು ಅವರು ನಮ್ಮ ಕೈ ಹಾಕಿಬಿಡ್ತಾರೆ ನಾವು ಮಾಡ್ತೀವಿ ಅಂತ. ನೋಡ್ಬೋದು ಅದರ ಒಂದೊಂದು ಪಾರ್ಟ್ಸ್ನು ಕೂಡ ಸಪ್ರೇಟಾಗಿರುತ್ತೆ. ಅದನ್ನೆಲ್ಲ ಜಾಯಿಂಟ್ ಮಾಡ್ಕೊಂಡಾಯ್ತು ಇದು. ಆ್ಯಕ್ಚುಲಿ ನಿಮಗೆ ನಾನು ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನನ್ನ ಮಗಳು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಈ ಒಂದು ಇದ್ರ ಜೊತೆಗೇ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಅನ್ನೋದನ್ನು ನೀವು ನೋಡ್ಬೋದು. ಗೊತ್ತಾಗಲಿಲ್ಲ ಅಂತಂದರೆ ಸೊ ಈಸಿಯಾಗಿ ನೋಡಿಕೊಂಡು ಮಾಡ್ಬೋದು. ಆ್ಯಂಡ್ ನಾನು ಕೂಡ ತುಂಬ ಸರ್ಚ್ ಮಾಡಿದ್ದೆ, ಅಂದರೆ ಈ ಬೆಡ್ ರೈಲ್ನ ಯಾವ ರೀತಿಯಾಗಿ ಇನ್ಸ್ಟಾಲೇಷನ್ ಮಾಡಬೇಕು ಅಂತ. ಬಟ್ ಯಾರೂ ಕ್ಲಿಯರಾಗಿ ಹಾಕಿಲ್ಲ. ನಾನಂತೂ ಕ್ಲಿಯರಾಗಿ ಹಾಕೋಣ ಅಂತಲೇ ಮಾಡ್ತಿದ್ದೀನಿ. ಬಟ್ ಕೆಲವೊಂದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವಳು ಬಿಡ್ತಾ ಇರಲಿಲ್ಲ. ಇದನ್ನು ಆರಾಮಾಗಿ ಫಿಕ್ಸ್ ಮಾಡುವ ರೀತಿಯಾಗಿ ಕಾಟ್ಗೆ ಮಕ್ಕಳು ಬೀಳೋದಿಲ್ಲ. ಆರಾಮಾಗಿ ಸ್ಟಿಫಾಗಿ ಅವ್ರು ಏನು ಜಂಪ್ ಮಾಡಲಿ ಅಥವಾ ಅದನ್ನು ಫೋರ್ಸ್ ಹಾಕಿ ತಳ್ಳಿದ್ರೂ ಕೂಡ ಅದು ಯಾವುದೇ ರೀತಿಯಾಗಿ ಓಪನ್ ಆಗೋದಿಲ್ಲ. ನೋಡ್ಬೋದು. ಬಟ್ ಒಂದು ಪ್ರಾಬ್ಲಮ್ ಆಗಿರೋದು ನೋಡಿ, ಇಲ್ಲಿ ಎಡ್ಜ್ಗೆ ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಆಯಿತು. ಸೈಜು ಕರೆಕ್ಟಾಗಿ ಬರಲಿಲ್ಲ ಈ ಲವ್ ಲ್ಯಾಪ್ ಬ್ರ್ಯಾಂಡಲ್ಲಿ. ನೋಡ್ಬೋದು. ಆ್ಯಕ್ಚುಲಿ ನಾವು ಕೊಟ್ಟಿದ್ದು ಸೈಜ್ಗೆ ಬರಬೇಕಾಗಿತ್ತು, ಬರಲಿಲ್ಲ. ಆ್ಯಂಡ್ ಇದಕ್ಕಿಂತ ಸೈಜ್ ಸ್ವಲ್ಪ ದೊಡ್ಡದು ಮಾಡೋಣ ಅಂತಂದರೂ ಕೂಡ ಇರಲಿಲ್ಲ. ಹಾಗಾಗಿ ಇದು ಹಾಕಿ ನೋಡಿದ್ವಿ, ಸೆಟ್ ಆಗಲಿಲ್ಲ. ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ ಸೈಜ್ ಇರಲಿಲ್ಲ ನಮ್ಮ ಕಾಟ್ ಸೈಜ್ಗೆ, ಚಿಕ್ಕದಾಯಿತು. ನನ್ನ ಮಗಳು ಆರಾಮಾಗಿ ಆ ಕಡೆ ಗ್ಯಾಪ್ ಕಾಣಿಸ್ತಿದ್ದಿಲ್ಲ, ಅಲ್ಲಿಂದ ಬರ್ಬೋದಾಗಿತ್ತು, ಚಾನ್ಸಸ್ ಇತ್ತು. ಹಾಗಾಗಿ ಇದು ಬೇಡ ಅಂತ ಮತ್ತೆ ನಾವು ಇದನ್ನು ರಿಟರ್ನ್ ಹಾಕಿಬಿಟ್ಟು ಮತ್ತೆ ಬೇರೆ ಬ್ರ್ಯಾಂಡಲ್ಲಿ ನಾವು ನೋಡಿದ್ವಿ. ಯಾಕಂದರೆ ಆ ಬ್ರ್ಯಾಂಡಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಇನ್ನೊಂದು ಆರ್ಡ್ರ್ ಮಾಡಿದ್ವಿ. ಇದು ಫುಲ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಕ್ಸ್ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇವಳಂತೂ ಆರಾಮಾಗಿ ಕಂಫರ್ಟಾಗಿ ಆಟ ಆಡ್ಕೊಂಡಿದ್ಲು. ಇದು ಬ್ರ್ಯಾಂಡ್ ಬಂದು ಸ್ಟಾರ್ ಆ್ಯಂಡ್ ಡೈಸಿ ಅಂತ. ಸೊ ಇದು ಕೂಡ ಕ್ವಾಲಿಟಿ ವೈಸು ಚೆನ್ನಾಗಿದೆ, ಸಖತ್ತಾಗಿದೆ. ಆರಾಮಾಗಿ ನೋಡಿ. ಸೊ ಮಕ್ಕಳ ಸೇಫ್ಟಿ ಪರ್ಪಸ್ಗೋಸ್ಕರ ಈ ಬೆಡ್ ರೈಲ್ನ ನೀವು ಯೂಸ್ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ ಹೀಗಾಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.